ಸರಣಿಗೆ ಮೈದುನನ್ನು ಕಾಡುತ್ತಾ ದೇವಿ ಆತುರಿಯಾಲೆ ಇಳಿಯುತ್ತ ಲೇಸಾಯ್ತು ಲಕ್ಷ್ಮಣ ಲೇಸಾಯ್ತು ಲಕ್ಷ್ಮಣ ಬಂದು ಎಲ್ಲ ಬೇಟೆಯಿದು ದೋಷವ ಬೈರುದ ಲಕ್ಷ್ಮಣ ನನ್ನ ಬಳಿಯಲ್ಲಿ ನನ್ನ ಪತಿದೇವರಿಲ್ಲ ಎನ್ನುವ ಹಾಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆವರಿಸುತ್ತಿತ್ತು. ಆ ಹೊತ್ತಿಗೆ ನೀನು ಬಂದೆ ಆ ಮಗನೇ. ಹೌದಮ್ಮ. ಲಕ್ಷ್ಮಣ, ಬಂದುದು ಲೇಸಾಯಿತು. ನನ್ನ ಬೇಸರವೆಲ್ಲವೂ ದೂರವಾಗಿ ಹೋಯಿತು ನಿನ್ನನ್ನು ಕಂಡಾಗ. ಮಗನೇ, ಒಂದು ಬಾರಿ ಕರೆದರೆ 10 ಬಾರಿ ಬಳಿಗೆ ಓಡೋಡಿ ಬರುವುದು ನೀನು. ಆದ್ರೆ ಇವತ್ತು ಮಾತ್ರ ಹಾಗಲ್ಲ. ನಿಂತಲ್ಲಿಯೇ ನೆಲನೋಟಕನಾಗಿದ್ದೀಯ. ಮಾತನಾಡುವುದಕ್ಕೂ ನೀನು ಹಿಂದೆ ಮುಂದೆ ನೋಡುತ್ತಾ ಇದ್ದೀಯ. ಲಕ್ಷ್ಮಣ, ಕಾರಣವಿಲ್ಲದೆ ನನ್ನ ಬಳಿಗೆ ನೀನು ಬರುವವನಲ್ಲ. ಏನು ಬಂದೆ? ನನ್ನಿಂದೇನಾಗಬೇಕು? ಹೇಳು ಮಗನೇ, ಹೇಳು. ಹುಸಿನಗೆಯ ಜವನಿಕೆಯೊಳಗೆದು ಕೊಡವ ಹುಗಿದು ಸೀತೆಯ ಪಾದಯುಗೆಳವ ನೋಡುತ್ತಿಂದ ಚಿತ್ತರಿಸಿದ್ದೇವಿ ಇತ್ತ ರಾಜ್ಯ ರಾಮ ಅರ್ತಿಯುಳ್ಳಿ ಬೇಡಿದ ಚಿತ್ತರಾಜಿರ ಉತ್ತಮ ಇತ್ತ ರಾಜ್ಯ ರಾಮ ಪುಣ್ಯಾಶ್ರಮದ ಯಾತ್ರಿಗನು ಬಾರುತ್ತೇವಿ. ಪುಣ್ಯಾಶ್ರಮದ ಯಾತ್ರಿಗನು ಬಾರುತ್ತೇವಿ. ನೀನು ಸಂತದ ವಿರೋಧಿ ಇರಿಸಲು ದೇವಿಯೇ ಚಿತ್ತವಿಸದೆ ದೇವಿ ಇದ್ದರಾಜಯ ರಾಮ ಅತ್ತಿಯೊಡ್ಡಿ ಬೇಡಿದ ಚಿತ್ತಾದ ಶೆಟ್ಟೆಯ ಜಯ ರಾಮ ದೇವಿ ದೇವಿ ತುಂಬು ಗರ್ಭಿಣಿ ನೀವು. ನಿಮ್ಮ ಮನದ ಬಯಕೆಯನ್ನು ನಮ್ಮಣ್ಣನಲ್ಲಿ ಹೇಳಿಕೊಂಡಿದ್ದೀರಂತೆ. ಪುಣ್ಯಾಶ್ರಮಗಳನ್ನು ನೋಡಬೇಕು, ಋಷಿ ಮುನಿಗಳ ಸೇವೆಯನ್ನು ಮಾಡಬೇಕು,
ಮುನಿಮಧುಗಳ ಕೂಡ ಸರಸ ಸಂಭಾಷಣೆಯಲ್ಲಿ ನಿರತನಾಗಬೇಕು. ಹೋಮದ ಧೂಮವನ್ನು ಆಘ್ರಾಣಿಸಬೇಕು, ಮಂತ್ರಘೋಷವನ್ನು ಕೇಳಬೇಕು ಎಂಬಿತ್ಯಾದಿ. ಅಯ್ಯೇ, ನಿಮ್ಮ ಆಶೆ ಈಡೇರುವಂತಹ ಸಂದರ್ಭ ಒದಗಿ ಬಂದಿದೆಯಮ್ಮ. ಹೌದೇ? ನಮ್ಮ ಅಣ್ಣನೇ ಕರೆದು ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಏನೆಂದು? ನಿಮ್ಮನ್ನು ಉತ್ತಮ ಆಶ್ರಮಗಳಿರುವಂತಹ ಕಾಮಾಂತ ಕರೆದೊಯ್ಯಬೇಕು ಎನ್ನುವುದಾಗಿ ಸ್ವರ್ಣ ವರೂಥವನ್ನು ತಂದಿದ್ದೇನೆ. ಆ, ಅಯ್ಯೇ, ಪ್ರಯಾಣಕ್ಕೆ ಸಿದ್ಧರಾಗಬೇಕಮ್ಮ ನೀವು. ಇದುವೇ? ದಿಟವೇ? ನೀ ಆಡಿದಂತಹ ಮಾತು ದಿಟವೇ ಮಗನೇ? ಖಂಡಿತ. ನಿನ್ನೆಯ ದಿವಸ ನಾನು ಪ್ರಭು ಶ್ರೀರಾಮಚಂದ್ರನಲ್ಲಿ ನನ್ನದಾದಂತಹ ಆಸೆಯನ್ನು ತೋಡಿಕೊಂಡವಳು, ಬಯಕೆಯನ್ನು ಹೇಳಿಕೊಂಡವಳು, ಅದನ್ನು ಇಷ್ಟು ಬೇಗ ಪೂರೈಸುತ್ತಾರೆ ಎನ್ನುವ ಹಾಗೆ ನಾನು ಕನಸಿನಲ್ಲಿಯೂ ಎಣಿಸಿದವಳಲ್ಲ. ಇಂದೀಗ ಆ ಮುನಿವಧುಗಳನ್ನು ಕಾಣುವುದಕ್ಕೆ ಬೇಕಾಗಿ, ಆ ಆಶ್ರಮವನ್ನು ಕಾಣುವುದಕ್ಕೆ ಬೇಕಾಗಿ, ಋಷಿ ಮುನಿಗಳನ್ನು ಕಾಣುವುದಕ್ಕೆ ಬೇಕಾಗಿ ನೀನು ನನ್ನನ್ನು
ಉತ್ತಮವಾದಂತಹ ಆಶ್ರಮದಲ್ಲಿಗೆ ಕರೆದುಕೊಂಡು ಹೋಗುವುದಕ್ಕೆ ಬೇಕಾಗಿ ಬಂದೆಯಾ ಮಗನೇ? ಹೌದಮ್ಮ. ಗಂಗ, ಸಂತೋಷವಾಯಿತು, ಸಂತೋಷವಾಯಿತು ಮಗನೇ. ಅಪ್ಪ, ನನ್ನ ಪತಿದೇವರು ನನ್ನ ಆಸೆಯನ್ನು ನೆರವೇರಿಸಿದರಲ್ಲ, ಇಷ್ಟು ಬೇಗ ನೆರವೇರಿಸುತ್ತಾರೆ ಎನ್ನುವ ಹಾಗೆ ಎಣಿಸಿದವಳು ನಾನಲ್ಲ. ಆದರೂ ಕೆಲವೊಂದು ವಿಚಾರಗಳು, ಕೆಲವೊಂದು ಪ್ರಶ್ನೆಗಳು ನನ್ನಲ್ಲಿ ಕಾಡುತ್ತಾ ಇದೆಯಲ್ಲ. ಪ್ರಶ್ನೆಗಳು? ಹೌದು. ಏನು? ನೋಡು, ನಾನು ತುಂಬು ಗರ್ಭಿಣಿ ಇದ್ದೇನೆ. ತುಂಬು ಗರ್ಭಿಣಿಯಾದಂತಹ ನನ್ನನ್ನು ಓರ್ವಳಲ್ಲಿ ಕಾನನಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಮಗನೇ, ಯಾರು ಬರುತ್ತಾರೆ? ಜೊತೆಯು ಆರೈತಗರು ನಿನ್ನಯ ಸತಿಯೋ ಭರತನ ಭಾರ್ಯ ಎನಗದಿ ಸರುಗೆಯ ತಂಗಿಸುತ್ತೋ ಮಾತಿಯೋ ಹಿತದಿ ಕಾರಣದಿ ಮುಡಿಸದಿಗೆ ಕೊಡಲೇ ಮುಯ್ಯಲಿ ಹಿತದಿ ಆ ಕಾರಣದಿ ಮುಡಿಸದಿಗೆ ಕೊಡಲೇ ಮುಯ್ಯಲಿ ಶಿಖಿಯಧಿಪರೇನೋ ಶಿಖಿಯಧಿಪನೇನೆಂದ ತಲ್ಲಡಿಸಿ ಲಕ್ಷ್ಮಣನು ಜೊತೆಯೊಡಾರೈತಗರೋ ನಿನ್ನಯ ಸತಿಯೋ ಭರತನ ಭಾರ್ಯೆಯೋ ಲಕ್ಷ್ಮಣ ನನ್ನ ಪತಿದೇವರು ಹಾಗೆ. ನಾನು ಯಾವುದನ್ನು ಕೇಳುತ್ತೇನೆ ಅದನ್ನು ಇಲ್ಲ ಎನ್ನುವ ಮನಸ್ಥಿತಿ ಉಳ್ಳವರಲ್ಲ, ಎಲ್ಲವನ್ನೂ ಪೂರೈಸಿಕೊಡುವವರೇ. ಆದರೆ ಕೆಲವೊಂದು ಪ್ರಶ್ನೆಗಳು ಈ ಹೊತ್ತಿನಲ್ಲಿ ನನ್ನನ್ನು ಕಾಡುತ್ತಾ ಇತ್ತು. ಏನಮ್ಮ? ತುಂಬು ಗರ್ಭಿಣಿ ನಾನಿದ್ದೇನೆ. ಗರ್ಭಿಣಿಯಾದಂತಹ ನನ್ನನ್ನು ಓರ್ವಳನ್ನೇ ಕಾನನಕ್ಕೆ ಕಳುಹಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳುತ್ತೇನೆ, ಜೊತೆಯಲ್ಲಿ ಯಾರು ಬರುತ್ತಾರೆ ಮಗನೇ? ನಿನ್ನಯ ಸತಿ ಬರುತ್ತಾಳೆಯೋ, ಭರತನ ಭಾರ್ಯೆ ಬರುತ್ತಾಳೆಯೋ, ಅಥವಾ ನನಗೆ ಅತಿ ಸಲುಗೆ ಇರುವಂತಹ ತಂಗಿ ಶ್ರುತಕೀರ್ತಿ ಬರುತ್ತಾಳೆ, ಮಾತೆಯಂದಿರು ಬರುತ್ತಾರೆ? ಅಮ್ಮ, ಏನು ಮಗನೇ? ಯಾಕಿಂತಹ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದೀರೋ ಅರ್ಥವಾಗುತ್ತಾ ಇಲ್ಲ. ಏನಾಯಿತು? ಪರಿಸ್ಥಿತಿ ಏನು ಎನ್ನುವುದನ್ನು ನೀವು ಚೆನ್ನಾಗಿ ಬಲ್ಲವರು. ನಿಮ್ಮ ಹಾಗೆ ತುಂಬು ಗರ್ಭಿಣಿಯರು ನಿಮ್ಮ ತಂಗಿಯಂದಿರು. ಹೌದು. ಮಾತ್ರವಲ್ಲ, ಕಾಡಿಗೆ ಬರುವಂತಹ ಉತ್ಸುಕತೆಯಲ್ಲಿ ಅವರು ಯಾರೂ ಇಲ್ಲವಮ್ಮ. ಹೌದು. ಮತ್ತೆ ವೃದ್ಧಾಪ್ಯವನ್ನು ಹೊಂದಿದಂತಹ ಮಾತೆಯರು ಬರುವುದಕ್ಕೆ ಸಾಧ್ಯ ಉಂಟೇ ಹೇಳಿ? ಸಾಧ್ಯವೇ ಇಲ್ಲ. ಇನ್ನು ನೀವು ಏಕಾಕಿನಿಯಮ್ಮ. ಹೌದೇ? ನನ್ನ ಹಾಗೆ ಗರ್ಭಿಣಿಯರು ನನ್ನ ತಂಗಿಯಂದಿರು, ಅವರಿಗೆ ಈ ಬಯಕೆ ಹುಟ್ಟಿದ್ದಿಲ್ಲ. ಆದ್ರೆ ನನಗೆ ಮಾತ್ರ ಈ ಬಯಕೆ ಹುಟ್ಟಿದೆ. ಮಾತೆಯಂದಿರು ಈ ಹೇಳಿದ ಹಾಗೆ ವೃದ್ಧಾಪ್ಯ ಆವರಿಸಿದೆ. ಇರಲಿ, ಮುನಿಸತಿಗಳಿಗೆ ಕೊಂಡೊಯ್ಯುವುದಕ್ಕೆ ಏನಾದರೂ ಸುವಸ್ತುಗಳನ್ನು ಕೊಟ್ಟಿದ್ದಾರೆ? ಇಲ್ಲವಲ್ಲ. ಇಲ್ಲವೋ ಮಗನೇ? ಅಂತಹ ಯಾವ ಆಜ್ಞೆಯನ್ನು ನನಗೆ ಮಾಡಿದ್ದಿಲ್ಲ ನಮ್ಮ ಅಣ್ಣ. ಅಲ್ಲಿ ಮರೆತಿರಬೇಕು. ಏನೇ ಇರಲಿ, ತಂಗಿಯಂದಿರಲ್ಲಿ ಒಂದು ಮಾತನ್ನು ಹೇಳಿ, ಮಾತೆಯಂದಿರ ಆಶೀರ್ವಾದವನ್ನು ಪಡೆದು ಈಗ ಬರುತ್ತೇನೆ. ರಥವನ್ನು ಸಿದ್ಧಪಡಿಸಿ ಇಡು ಮಗನೇ. ಸರಿಯ? ಲಕ್ಷ್ಮಣ, ನೀನೇಕೆ ಹೀಗಿರುವೆ? ಏನಾಯ್ತು? ಮುಖಕ್ಕೆ ಮುಖ ಕೊಟ್ಟು ಮಾತಾಡುತ್ತಾ ಇಲ್ಲ ನೀನು. ನೆಲನೋಟಕನಾಗಿದ್ದೀಯ. ಹಾಗೇನು ಇಲ್ವಲ್ಲ. ಎಲ್ಲವೂ ನನಗೆ ಅರ್ಥವಾಯಿತು, ತಿಳಿಯಿತು ಮಗನೇ. ನನ್ನಲ್ಲಿ ಮುಚ್ಚುಮರೆ, ಹುಚ್ಚು ಹುಡುಗ. ಕಾನನದಲ್ಲಿಯೇ ನಾವೇನು ಉಳಿದುಕೊಳ್ಳುವುದಕ್ಕೆ ಹೋಗುವವರೇ. ಅಣ್ಣನನ್ನು ಬಿಟ್ಟು ಹೇಗೆ ಕಾನನಕ್ಕೆ ಹೋಗುವುದು ಎನ್ನುವ ಹಾಗೆ ಚಿಂತೆ ಅಲ್ವೇ ನಿಮಗೆ? ಹೌದಮ್ಮ. ಋಷಿ ಮುನಿಗಳನ್ನು ಸಂದರ್ಶಿಸಿ ಆದಷ್ಟು ಬೇಗನೆ ಬರುವವರಿದ್ದೇವೆ.
ಚಿಂತಿಸದಿರು, ರಥವನ್ನು ಸಿದ್ಧಪಡಿಸಿಡು ಮಗನೇ. ಸರಿಯೋ ಸೀತಾಮಾತೆಯ ಮಾತುಗಳನ್ನು ಆಲಿಸುವಾಗ ಕರುಳು ಕತ್ತರಿಸಿದ ಅನುಭವವಾಗುತ್ತಾ ಇದೆ. ಕಪಟ ಏನು ಎನ್ನುವುದನ್ನು ಅರಿಯದಂತಹ ಮಾಯಕಿ ನಗೆಯ ಮುಖವಾಡವನ್ನು ಮುಂದಿರಿಸಿ ಮಾತಾಡಿದಂತಹ ಮಾತನ್ನು ಸತ್ಯವೆಂದೇ ಭಾವಿಸಿ ಎಷ್ಟೊಂದು ಉತ್ಸುಕತೆಯಿಂದ ಕುರಿತಾಡುತ್ತಾ ಇದ್ದಾಳೆ. ಸತ್ಯ ವಿಚಾರ ತಿಳಿಯಿತು ಎಂದಾದರೆ ಈಗ ಎದೆ ಉಡೆಯುವುದರಲ್ಲಿ ಅನುಮಾನವೇ ಇಲ್ಲ. ರಾಮ, ಲಕ್ಷ್ಮಣ, ಏನಪ್ಪ ಇದು ಕಣ್ಣಂಚಿನಲ್ಲಿ ನಮ್ಮ ಎಲ್ಲಿಯೂ ಧೂಳು ಹಾರಿರಬೇಕು ಅಷ್ಟೇ. ಮತ್ತೆ ಸಿದ್ಧವಾಯಿತು. ರಥ ಸಿದ್ಧವಾಗಿದೆ. ಅಣ್ಣನ ಪಾದಕೆಗಳನ್ನು ತಂದಿದ್ದೇನೆ, ಹಾ? ರಥದಲ್ಲಿ ಇಟ್ಟಿದ್ದೇನೆ. ಹಾ? ಹಾಗಾಗಿ ರಥದಲ್ಲಿ ಹೊರಡೋಣ. ಬಂದೆ ಬಂದೆ ನಗರ ರಥವು ಬಂದೆ ಬಂದೆ ನಗರ ರಥವು ಮಂದಗತಿಯಲ್ಲಿ ಗಮಿಸಿದಾಗ ಯಾಕೆ ಹೀಗಾಗುತ್ತಾ ಇದೆ? ರಥವನ್ನು ಗತಿಯಲ್ಲಿ ಗಣಿಸಿದಾಗ ವಸುಂಧರ ಮನೆಯೊಟ್ಟಿಯು ಮೇಲ್ಬಗೆಯ ಭಾರದಲ್ಲಿ ನಿದ್ದಗಿದು ಹರಡಿದು ಗುರುಗೊರೆಯಿಂದ ಮಡಿದುವುದರಿಗೆ ಬಲುವಿದರೊಳಗಿದು ಗದಿಗಿರೋ ರಥವನ್ನು ಗತಿಯಲ್ಲಿ ಗಮಿಸಿದಾಗ ರಾಮ 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 ಯಾಕೆ ಹೀಗಾಗುತ್ತಾ ಇದೆ? ಒಂದೇ ಒಂದು ನರಿ ಕುದುರೆಗಳ ವಾಘೆಯನ್ನು ಹಿಡಿದ ತಕ್ಷಣ ವಾಯುವೇಗದಿಂದ ಸಂಚರಿಸಬೇಕಾದಂತಹ ರಥ ಯಾಕಿಂದು ಮಂದಗತಿಯಿಂದ ಗಮಿಸುತ್ತಾ ಇದೆ? ಅರ್ಥವಾಯಿತು. ಮೂಕ ಪ್ರಾಣಿಗಳಾದರೂ ಆ ಕುದುರೆಗಳಿಗೂ ಹೃದಯ ಎನ್ನುವುದಿದೆಯಲ್ಲ. ಯಾವ ಅಪರಾಧವನ್ನು ಮಾಡದಂತಹ ಸೀತಾಮಾತೆಯನ್ನು ಕಾಡು ಪಾಲಾಗಿಸುವಲ್ಲಿ ನಾವು ಸಹಕಾರಿಗಳಾಗುತ್ತಾ ಇದ್ದೇವಲ್ಲ ಎನ್ನುವ ನೋವಿನಿಂದ ದುಗುಡದಿಂದ ರಥವನ್ನು ಮಂದಗತಿಯಿಂದ ಎಳೆದೊಯ್ಯುತ್ತಾ ಇದ್ದಾರೆ. ಅಲ್ಲ, ನಿರಪರಾಧಿಯಾದಂತಹ ನನ್ನ ಮಗಳನ್ನು ಈತ ಕಾಡು ಪಾಲಾಗಿದ್ದಾನೆ ಎನ್ನುವುದಾಗಿ ಆ ವಸುಂಧರೆಯ ರಥದ ಗಾಲಿಗಳನ್ನು ಕಚ್ಚಿ ಹಿಡಿದಳು. ಅಲ್ಲ, ಸೀತಾಮಾತೆಯ ಬಸಿರಲ್ಲಿರುವ ಸೂರ್ಯವಂಶದ ಕುಡಿಗಳು ಚಿಕ್ಕಪ್ಪ ಇನ್ನು ಲೋಕದ ಬೆಳಕನ್ನು ನೋಡದಂತಹ ನಮ್ಮನ್ನು ಅನಾಥರನ್ನಾಗಿಸುವ ಎನ್ನುವುದಾಗಿ ರಥದ ನಡೆಗೆ ತಡೆಯನ್ನು ಒಡ್ಡುತ್ತಾ ಇದ್ದಾವು. ಅಲ್ಲ, ನನ್ನ ಎದೆಯ ಭಾರವೇ ಅಧಿಕವಾಗಿ ಇಂತಹ ಒಂದು ಭ್ರಮೆಗೆ ಒಳಗಾದೆನು. ಒಂದು ಅರ್ಥವಾಗುತ್ತಾ ಇಲ್ಲ. ರಾಮ ರಾಮ ಮಗನೇ, ಕೂಗಿ ಮಗನಿ ರಥ ಮಂದಗತಿಯಲ್ಲಿ ಸಾಗುತ್ತಾ ಇದೆ. ಕಲ್ಲು ಮುಳ್ಳಿನ ಮಾರ್ಗವಮ್ಮ. ಹಾಗಾಗಿ ಇದೋ ಚಮ್ಮಟಿಗೆ ಇದ್ದರು ಕುದುರೆಗಳಿಗೆ ಬಾರಿಸಿದ್ದೇನೆ. ಹಾರಲಿ ಹಾರಲಿ ಮುಂದುವರಿಯಲಿ ಮುಂದುವರಿ.